ಈಗ ಪನ್ನೀರ್ ಫ್ರೈ ಮಾಡಲಿಕ್ಕೆ ತುಂಬ ಟೈಮ್ ಬೇಕು ಅಂತ ಇಲ್ಲ, ಬೇಗ ಮಾಡ್ಕೊಳ್ಬೋದು. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಂಥ ಪನ್ನೀರ್ ಪೀಸನ್ನು ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಗೆಡ್ಡೆ ನೀರುಳ್ಳಿ ಇದಿಷ್ಟು ಹಾಕಿ ಚೆಂದ ಗೋಲ್ಡನ್ ಬ್ರೌನ್ ಆಗೋ ತನಕ ಪುನಃ ಫ್ರೈ ಮಾಡ್ಕೊಳ್ಳೋದು. ನೀರುಳ್ಳಿ ಚೆಂದ ಫ್ರೈ ಆಯ್ತಲ್ಲ, ಇನ್ನಿದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿ ಮತ್ತೆ ಚೆಂದ ಫ್ರೈ ಮಾಡ್ಕೊಳ್ಳೋದು ಆಯಿತಾ. ನೆಕ್ಸ್ಟ್ ಒಂದು 15 ಎಸ್ಲು ಬೆಳ್ಳುಳ್ಳಿಗೆ 1 ಸ್ಪೂನ್ ಮೆಣಸಿನ ಹುಡಿ ಹಾಕಿ ಚೆಂದ ಪೇಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಆ ಪೇಸ್ಟನ್ನು ಫ್ರೈ ಆಗಿರುವಂಥ ಟೊಮೆಟೊ ನೀರುಳ್ಳಿ ಮೇಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಗರಂ ಮಸಾಲೆ, 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಸ್ಪೂನಷ್ಟು ಚಿಕನ್ ಮಸಾಲ ಇದಿಷ್ಟು ಹಾಕಿ ಚೆಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈ ನೀರಲ್ಲಿ ಇದು ಗ್ರೇವಿ ಸ್ವಲ್ಪ ದಪ್ಪ ಆಗ್ತಾ ಇರಬೇಕಾದ್ರೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಪೀಸ್ ಇರ್ತದಲ್ಲ, ಆ ಪನ್ನೀರ್ ಪೀಸನ್ನೆಲ್ಲ ಇದಕ್ಕೆ ಹಾಕಿ ಮತ್ತೆ ಚೆಂದ ಮಿಕ್ಸ್ ಮಾಡ್ಕೊಳ್ಳೋದು. ಪನ್ನೀರಾಗ ಒಳ್ಳೆ ಮಸಾಲೆ ಎಳ್ಕೊಳ್ತದೆ ಆಯಿತಾ. ಹೀಗೆ ಇದನ್ನು ಚೆಂದ ಮಿಕ್ಸ್ ಮಾಡಿ ಲಿಡ್ಡನ್ನು ಒಂದು 5 ನಿಮಿಷ ಮುಚ್ಚಿಡಿ, ಒಳ್ಳೆ ಪನ್ನೀರ್ ಮಸಾಲೆ ಹೀರ್ಕೊಳ್ತದೆ. ಇದನ್ನು ನೀವು ಉಂಟಲ್ಲ ಒಂದು ಪ್ಲೇನ್ ರಸಮ್ ಮಾಡಿ ಈ ಪನ್ನೀರ್ ಫ್ರೈ ಒಟ್ಟಿಗೆ ತಿಂದರೆ ಎಷ್ಟು ಒಳ್ಳೆ ಊಟ ಮಾಡ್ಬೋದು ಗೊತ್ತುಂಟಾ. ಇನ್ನಿದಕ್ಕೆ ಗಾರ್ನಿಷಿಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಡಿಗೆ ಟೇಸ್ಟ್ ಆಗೋದಿಲ್ಲ ಅಲ್ಲ. ಹಾಗೆ ಇಷ್ಟು ಮಾಡಿದರೆ ನಮ್ಮ ರುಚಿಯಾದ ಪನ್ನೀರ್ ಫ್ರೈ ರೆಡಿ ಆಗ್ತದೆ ಆಯಿತಾ. ನೀವು ಸಹ ಟ್ರೈ ಮಾಡಿ ಒಂದು ಸಲ ಮನೆಯಲ್ಲಿ, ತುಂಬ ಟೇಸ್ಟ್ ಆಗ್ತದೆ ಇದು.